ಆಶ್ಚರ್ಯ ಕ್ವೆಶ್ಚನ್ ಮಾರ್ಕ್ ಆಗಬಹುದು ನಾವು ಪ್ರಶ್ನೆ ಇವಾಗ ಕ್ವೆಶ್ಚನ್ ಮಾರ್ಕ್ ಆಗ್ತಿದ್ದೀರಿ. ಇವಾಗ ಸಂಕ್ರಾಂತಿ ಆದಮೇಲೆ ಅಕಸ್ಮಾತ್ ಇದಾದರೆ ನಮಗೆ ಹೇಳಿ ರಿಪಬ್ಲಿಕ್ ಕನ್ನಡ ನೀವೇ ನಮ್ಗೆ ಹೇಳಿದ ಮೊದಲು ಅಂತ ಅದು ಹೇಳ್ಬೋದು. ಬಟ್ ಫಸ್ಟ್ ಒಂದು ಫುಲ್ ಒಂದು ರೌಂಡ್ ಅಪ್ ತಗೊಂಬಿಡೋಣ. ನಾಗೇಂದ್ರ, ನಿಮ್ಮ ಹತ್ರ ಏನಿದೆ ಮಾಹಿತಿ ನಮ್ಮ ದರ್ಶಕರಿಗೆ ಸ್ವಲ್ಪ ಹೇಳಿ. ನಿಮ್ಮ ಹತ್ರ ಏನು ಮಾಹಿತಿ ಇದೆ, ಏನು ಗೊತ್ತು ನಿಮಗೆ, ಎಷ್ಟು ಹೇಳಬಹುದು ನಾವು? ಪ್ರಮುಖವಾಗಿ 4 ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಬೆಳವಣಿಗೆ ಆಗಿದೆ. ಈಗ ಇರುವಂಥ ನಮ್ಮ ಹತ್ರ ರಿಪಬ್ಲಿಕ್ ಕನ್ನಡಕ್ಕೆ ದೆಹಲಿ ಮೂಲಗಳಿಂದ ಸಿಕ್ಕಿರುವಂಥ ಖಚಿತ ಮಾಹಿತಿ. ಯಾವ ಕಾರಣಕ್ಕೋಸ್ಕರ ಪ್ರಮುಖವಾಗಿ ಕುಮಾರಸ್ವಾಮಿ ಅವರನ್ನೇ ಆಯ್ಕೆ ಮಾಡಿಕೊಂಡಿದೆ ಹೈಕಮಾಂಡ್ ಅನ್ನುವ ವಿಚಾರಗಳನ್ನು ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದರೆ, ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಬಿಜೆಪಿ ಹೀನಾಯ ಸೋಲನ್ನು ಅನುಭವಿಸಿದೆ. ಎಲ್ಲಿ ಗೆಲ್ಲುತ್ತೆ ಎನ್ನುವ ವಿಶ್ವಾಸ ಇತ್ತೋ ಅದೆಲ್ಲ ಜಾಗದಲ್ಲೂ ಕೂಡ ಸೋಲನ್ನು ಅನುಭವಿಸಿತ್ತು. ಹೀಗಾಗಿ ಹೈಕಮಾಂಡ್ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ್ ಈ 4 ರಾಜ್ಯಗಳಿಂದ ಅಚ್ಚರಿ ಹೆಸರುಗಳು ಆಯ್ಕೆಯಾಗಿದೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕರ್ನಾಟಕದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಇದು ದೆಹಲಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ. ಕಾರಣ ಇಷ್ಟೇ, ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಂದರೆ ಈ ಬಾರಿ ಅಷ್ಟು ಸುಲಭದ ವಿಚಾರ ಅಲ್ಲ ಬಿಜೆಪಿಗೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮೇನಿಯಾ ವರ್ಕೌಟ್ ಆಗಿತ್ತು. ಆ ಮೂಲಕ 25 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲು ಮಾಡಿತ್ತು ಬಿಜೆಪಿ. ಒಂದು ಪಕ್ಷೇತರ, ಒಂದು ಕಾಂಗ್ರೆಸ್ ಹಾಗೂ ಒಂದು JDS. ಸೊ ಈ ಬಾರಿ ಒಂದಷ್ಟು ಸರ್ವೆಗಳನ್ನು ನಡೆಸಿದೆ ಕೇಂದ್ರ ಸರ್ಕಾರ. ಅದೆಲ್ಲವನ್ನು ಕೂಡ ಗಮನಿಸಿದಾಗ ಕರ್ನಾಟಕದಲ್ಲಿ 20 ನಂಬರ್ ದಾಟೋದು ಕೂಡ ಕಷ್ಟ ಅಂತ. ಯಾಕೆ ಅಂತಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕೆಲ ರೆಬಲ್ ಬಿಜೆಪಿ ನಾಯಕರು ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥ ವಿಚಾರ. ಇಡೀ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗಿದಂಥ ವಿಚಾರ. ಸೊ ಈಗ ಅದಾದ ಬಳಿಕ, ಆ ಸೋಲಿನ ಬಳಿಕ ಮೈತ್ರಿಯನ್ನು ಮಾಡಿಕೊಂಡಂಥ ಹೈಕಮಾಂಡ್ JDS ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡ ಬಳಿಕ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆಗೆ ಹೋಗಬೇಕು. ಆ ಒಗ್ಗಟ್ಟಾಗಿ ಹೋಗಬೇಕು ಅಂತಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಂಪುಟಕ್ಕೆ ಎಂಟ್ರಿ ಆಗಲೇಬೇಕು. ಹಾಗೆ ಕೇಂದ್ರ ಸಂಪುಟಕ್ಕೆ ಎಂಟ್ರಿ ಆಗಿದೆ ಆದರೆ ಒಂದಷ್ಟು JDS ಹಾಗೂ ಬಿಜೆಪಿಯಲ್ಲಿ ಮೈತ್ರಿಯ ಒಂದು ಪ್ಲಸ್ ಪಾಯಿಂಟ್ಗಳು ವರ್ಕೌಟ್ ಆಗುತ್ತೆ. ಸಂಕ್ರಾಂತಿ ಹಬ್ಬದ ಬಳಿಕ 2 ಡೇಟ್ಗಳು ಕೂಡ ಫಿಕ್ಸ್ ಆಗಿದೆ. 2 ಡೇಟ್ಗಳು ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಅಥವಾ ಅದಾದ 3 ದಿನ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆ ಮೂಲಕ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ, ಕೇಂದ್ರ ಸಚಿವರನ್ನಾಗಿ ಮಾಡಿ, ಕೃಷಿ ಸಚಿವ ಖಾತೆಯನ್ನು ಅವರಿಗೆ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ನಿರಂಜನ್, ಈಗ ವಿಜಯ್, ನೀವು ಕುಮಾರಸ್ವಾಮಿ ಅವ್ರನ್ನ ಇಷ್ಟು ವರ್ಷ ನೀವು ಕವರ್ ಮಾಡಿದ್ದೀರಾ. ಈಗ ನೋಡಿ, ಇವಾಗ ಲೆಕ್ಕಾಚಾರ ಬಗ್ಗೆ ಮಾತಾಡಿದ್ರೆ ಈಗ ಲೆಕ್ಕಾಚಾರ ಏನಿರ್ಬೋದು ಇವಾಗ ಕೇಂದ್ರ ಸರ್ಕಾರದಲ್ಲಿ ಅಥವಾ BJP ಹೈಕಮಾಂಡಲ್ಲಿ ಕುಮಾರಸ್ವಾಮಿ ಅಂದರೆ? ಈಗ ಮೈತ್ರಿ ಅಂತೂ ಆಗಿದೆ. ನಾವು ಒಂದು 3 ವಾರದಿಂದ ನಾವೊಂದು ಸ್ಟೋರಿ ಒಂದು ಚರ್ಚೆ ಮಾಡಿದ್ರಿ ಇಲ್ಲಿ, ಸಂಕ್ರಾಂತಿ ಆದ್ಮೇಲೆ ಆಗಬಹುದು ಅಂತ. ಇದಲ್ಲ ಅದು. ಈ ಸ್ಟೋರಿ ಲಿಂಕ್ಡ್ ಇದೆ ಅದಕ್ಕೆ. ಈ ಸ್ಟೋರಿ ಆ ಸ್ಟೋರಿಗೂ ಸಂಬಂಧ ಇದೆ. ವಿಜಯ್, ಈಗ ಕುಮಾರಸ್ವಾಮಿ ಕೇಂದ್ರಕ್ಕೆ ಕರ್ಕೊಂಡು ಅವ್ರನ್ನ ಒಬ್ಬರು ಸಚಿವರಾಗಿ ಮಾಡಿದ್ರೆ ಇಲ್ಲಿ ಇಂಪ್ಯಾಕ್ಟ್ ಏನಾಗುತ್ತೆ ಈ ಮೈತ್ರಿಗೆ? ನಿರಂಜನ್, ಮುಂಚೆ ಅಂದರೆ BJP JDS ಮೈತ್ರಿ ಆದಾಗ ಒಂದಷ್ಟು ಲೆಕ್ಕಾಚಾರ ಹಾಕಿನೇ ಮೈತ್ರಿ ಮಾಡ್ಕೊಂಡಿರುವಂಥದ್ದು. ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕಾದಂಥ ಅನಿವಾರ್ಯತೆ ಗುರಿ ಇರುವಂಥದ್ದು. ಕರ್ನಾಟಕದಲ್ಲಿ ಸಂಖ್ಯೆ ಕಡಿಮೆ ಆದರೆ ಕೇಂದ್ರದಲ್ಲೂ ಕೂಡ ಅಧಿಕಾರಕ್ಕೆ ಬರುವ ಸಂಬಂಧಪಟ್ಟ ಅಥವಾ ಸಂಖ್ಯೆ ಕಡಿಮೆ ಆಗುತ್ತಾ ಒಂದು ಆತಂಕವೂ ಕೂಡ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಅದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಇದನ್ನು ಮೀರಿ 25 ಸ್ಥಾನ ಗೆಲ್ಲುವಂಥದ್ದು ಅಷ್ಟೊಂದು ಸುಲಭ ಮಾತಲ್ಲ ಅನ್ನುವಂಥದ್ದು. ಅದನ್ನು ಅರಿತು ಮೈತ್ರಿ ಆಗಿರುವಂಥದ್ದು. ಮೈತ್ರಿ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಆಬ್ವಿಯಸ್ಲಿ ಅವರು ಏನು ಜನಪ್ರಿಯ ನಾಯಕ, ಅವರ ಒಂದು ಮಾಸ್ ವರ್ಚಸ್ಸೇನಿದೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಈಗ ಅಧಿಕಾರ ಕೊಟ್ಟರೆ ಅಂದರೆ ಕೇಂದ್ರ ಸಚಿವ ಸ್ಥಾನ ಮಾಡಿದ್ರೆ ಸಹಜವಾಗಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಸಂದೇಶ ಹೋಗುತ್ತೆ. ಮತ್ತು ಇನ್ನೊಂದು ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ಕೇವಲ 4-5 ತಿಂಗಳಲ್ಲೇ ಕೂಡ ಈ ಅಧಿಕಾರನ ವಹಿಸ್ಕೊಳ್ಳುತ್ತಾರೆ, ಅದರಿಂದ ಏನು ಲಾಭ ಅನ್ನುವಂಥದ್ದು. ಒಂದು ಸಂದೇಶ ಏನಂತಂದರೆ, ಈಗ ನಾವು ಪವರ್ ಕೊಟ್ಟಿದ್ದೀವಿ, ಅಧಿಕಾರ ಮುಂದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಆಗ ಇನ್ನೂ ಮಹತ್ತರ ಜವಾಬ್ದಾರಿ ಕೊಡ್ತೀವಿ ಅನ್ನುವಂಥದ್ದು ಕೂಡ ಒಂದು ಸಂದೇಶ. ಅಂದರೆ ಈ ಮೂಲಕ ಕುಮಾರಸ್ವಾಮಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿ ಏನು ಗಮನಿಸಬೇಕು ಅಂತಂದರೆ, ನಿರಂಜನ್, ಬಹಳ ಮುಖ್ಯವಾಗಿ ಗಮನಿಸಬೇಕು, ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಜೊತೆಯಾಗಿ ಎಲೆಕ್ಷನ್ಗೆ ಹೋಯಿತು. ಹೌದು. ಆ ಲೆಕ್ಕ ಪ್ರಕಾರ ಅವರಿಗೆ 54% ವೋಟ್ ಸಿಗಬೇಕಾಗಿತ್ತು. ಆ 2 ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂಥ ವೋಟ್ಗಳ ಪ್ರಕಾರ ಅವರು ಕ್ಲೀನ್ ಸ್ವೀಪ್ ಮಾಡಬೇಕಾಗಿತ್ತು. ಬಟ್ ಆ ಕ್ಲೀನ್ ಸ್ವೀಪ್ ಆಗಲಿಲ್ಲ. ಯಾಕೆ ಅನ್ನೋದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು.
ಯಾವಾಗ ನೀವು ರಾಜಕೀಯದಲ್ಲಿ ಹೇಗೆ ಅಂತಂದ್ರೆ ನಿರಂಜನ್, ಲೋಕಲೈಟ್ಸ್ಗಳಲ್ಲಿ ಯಾವ್ಯಾವ ಜಾತಿಗಳು ಪರಸ್ಪರ ಸಂಘರ್ಷ ಮಾಡ್ತಾ ಇರುತ್ತೆ ಅವರನ್ನು ನೀವು ಜೋಡಿಸೋಕ್ಕಾಗೋದಿಲ್ಲ. ಕಳೆದ ಬಾರಿ ಏನಾಯ್ತು ಅಂದರೆ ಕಾಂಗ್ರೆಸ್ನ ಮೂಲಭೂತವಾಗಿರುವಂಥ ವೋಟ್ ಬ್ಯಾಂಕ್ ಅಹಿಂದ ವೋಟ್ ಬ್ಯಾಂಕ್, ವಿಶೇಷವಾಗಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರಿದ ಕಾರಣಕ್ಕಾಗಿ 98% ಕುರುಬ ಸಮುದಾಯ ಮತ್ತು ಅಹಿಂದ ಸಮಾಜ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಿಲ್ತು. ಆದರೆ ಅವರ ಜೊತೆ ಈ JDSನ ಒಕ್ಕಲಿಗ ಸಮುದಾಯ ಹೋಗಲೇ ಇಲ್ಲ. ನೋಡಿ, ಅಲ್ಲಿ ಲೋಕಲ್ ಆಗಿ ಅದು ಯಾವತ್ತೂ ಆ ಫೈಟ್ ಆಗ್ತಾನೆ ಇರುತ್ತೆ, ಅವ್ರ ಜೊತೆಗೆ ಹೋಗೋದೇ ಇಲ್ಲ, ಈಸಿಯಾಗಿ ಜೆಲ್ಲಾಗಲ್ಲ, ಅವರು ಜೆಲ್ ಆಗೋದೇ ಇಲ್ಲ ಅಂತ. ನೀವು ನಾಯಕರ ಜೆಲ್ಲಾದ್ರಿ, ಹಾಗಿದ್ರೆ BJP ಮತ್ತು JDS ಏನು ಕಡ್ದು ಕಟ್ಟೆ ಹಾಕತ್ತೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಒಂದು ಇಕ್ವೇಷನ್ ಇಟ್ಟಿದ್ದಾರೆ ಯಾರು ಕೇಂದ್ರದ ನಾಯಕರು, ಏನಪ್ಪ ಅಂತಂದರೆ ಅಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಜೊತೆಯಾಗಿ ಹೋಗಬೇಕು. ಸರಿ, ಅವತ್ತು ಕುರುಬರು ಹೋಗಲಿಲ್ಲ ಅಹಿಂದ ಅಥವಾ ಹಿಂದ ಜೊತೆ, ಮತ್ತು ಆ ಕುರುಬರ ಜೊತೆ ಒಕ್ಕಲಿಗರು ಹೋಗಿಲ್ಲ, ಲಿಂಗಾಯತರ ಜೊತೆ ಹೋಗ್ತಾರೆ. ಲಿಂಗಾಯತರು ಮತ್ತು ಕುರುಬರು ಬೇರೆ ಬೇರೆ ದಿಕ್ಕು. ಆದರೆ ಲೆಕ್ಕಾಚಾರ ಏನಪ್ಪ ಅಂತಂದರೆ ನಿರಂಜನ್ ಆ್ಯಂಡ್ ನಾಗೇಂದ್ರ ಬಾಬು ಆ್ಯಂಡ್ ವಿಜಯ್, 31 ಜಿಲ್ಲೆಗಳ ಪೈಕಿ 9 ಜಿಲ್ಲೆಗಳಲ್ಲಿ ಮಾತ್ರ ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು. ಲಿಂಗಾಯತರಿಗೂ ಒಕ್ಕಲಿಗರಿಗೂ ಆಗಬಾರೋದಿಲ್ಲ, ಅದು ಬೇರೆ ವಿಚಾರ. ಅಂದರೆ ಜಾತಿ ವಿಚಾರದಲ್ಲಿ ನಾನು ಹೇಳಿ, ಅಂದರೆ ಸಂಘರ್ಷ ವಿಚಾರದಲ್ಲಿ ಹೇಳ್ಬೋದಿತ್ತು. ಆದರೆ ಎಲ್ಲಿ ಲಿಂಗಾಯತರಿದ್ದಾರೋ ಅಲ್ಲಿ ಒಕ್ಕಲಿಗರಿಲ್ಲ, ಎಲ್ಲಿ ಒಕ್ಕಲಿಗರಿದ್ದಾರೋ ಅಲ್ಲಿ ಲಿಂಗಾಯತರಿಲ್ಲ. ಬಟ್ ನಿಮಗೆ ಒಂದು ನಿಮಿಷ, ಬಟ್ ನಿಮಗೆ ದಲಿತ್ ಆ್ಯಂಡ್ ಕುರುಬ ಕಾಂಬಿನೇಷನ್ ಬಂದಾಗ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇರ್ತಾರೆ. ಲಿಂಗಾಯತರೆಲ್ಲೂ ಕೂಡ ಒಕ್ಕಲಿಗರಿಗೆ ಓಟ್ ಹಾಕೋದಿಲ್ಲ, ಲಿಂಗಾಯತರಿಗೆ ಓಟ್ ಹಾಕ್ತಾರೆ. ಒಕ್ಕಲಿಗರೆಲ್ಲೂ ಕೂಡ ಲಿಂಗಾಯತರಿಗೆ ಓಟ್ ಹಾಕೋದಿಲ್ಲ ಇಲ್ಲಿ 9 ಜಿಲ್ಲೆಗಳಲ್ಲಿ. ಸೊ ಆ ಇಕ್ವೇಷನಲ್ಲಿ ವರ್ಕ್. ಹಾಗಂತ ನೀವು ಮಾಡಿದ ತಕ್ಷಣ ಲಿಂಗಾಯತರು ಅಥವಾ ಒಕ್ಕಲಿಗರು ಓಟ್ ಹಾಕೋದಕ್ಕೆ ಅವರೇ ನಿಮ್ಮ ಕಿಸೆಯಲ್ಲಿಲ್ಲ, ಅವ್ರ ಪಾಕೆಟಲ್ಲಿಲ್ಲ. ಅವ್ರಿಗೆ ಅನಿಸ್ಬೇಕು ನಮಗೇನು ಲಾಭ ಅಂತ. ಆ ಲಾಭಕರವಾದಂಥ ಒಂದು ಅಂಶವನ್ನು ಮಂತ್ರಿಯನ್ನಾಗಿ ಮಾಡಿದ ನಂತರ, ಕೃಷಿ ಖಾತೆ ಇಲಾಖೆಯ ಮಂತ್ರಿಯನ್ನಾಗಿ ಮಾಡಿದ ನಂತರ, ಎಸ್ ಕುಮಾರಸ್ವಾಮಿ ಮುಖಾಂತರವಾಗಿ ನಮಗೊಂದು ದೊಡ್ಡ ಬಂಪರ್ ಸಿಕ್ತು ಅಂತ ಏನಾದರೂ ಅನಿಸಿದ್ರೆ ಮಾತ್ರ ಅದು ಲಾಭ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಈಗ ಲಿಂಗಾಯತ ಮತ್ತೆ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿದಾದ್ರೆ, ವಿಜಯ್ ನೀವು ಕೂಡ ನೋಡಿದ್ರೆ ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿಯಾಗಿ ಇದು ವರ್ಕೌಟ್ ಆಗಲೇ ಇಲ್ಲ. ಜಯಪ್ರಕಾಶ್ ಸರ್ ಹೇಳಿದಂತೆ ಎಲ್ಲೂ ಕೂಡ ಅದು ವರ್ಕೌಟ್ ಆಗಲಿಲ್ಲ. ಈಗ ಇಲ್ಲಿ ಒಂದು ಕಡೆ ಲಿಂಗಾಯತ ರಾಜ್ಯಾಧ್ಯಕ್ಷ ಅಂತ ತೋರಿಸ್ತಿದ್ದಾರೆ, ಮತ್ತೊಂದು ಕಡೆ ವಿಪಕ್ಷ ನಾಯಕ ಅಂತೇಳಿ ಒಕ್ಕಲಿಗ ಸಮುದಾಯದ ಆರ್ ಅಶೋಕರನ್ನ ತೋರಿಸಿದ್ದಾರೆ. ಒಂದು ವೇಳೆ HD ಕುಮಾರಸ್ವಾಮಿ ಅವರನ್ನ ಕೇಂದ್ರ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಂಡ್ರೆ ಕೇವಲ ರಾಜ್ಯಕ್ಕೆ ಮಾತ್ರ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ ಅಥವಾ ದೇಶದಲ್ಲೂ ಕೂಡ ಸಂದೇಶ ರವಾನೆ ಆಗುತ್ತೆ ಅನ್ನೋದು ಪ್ರಶ್ನೆ. ಆ ದೇಶಕ್ಕಿಂತ ಹೆಚ್ಚಾಗಿ ನಾಗೇಂದ್ರ, ರಾಜ್ಯದಲ್ಲಿ ವೋಟ್ ಬ್ಯಾಂಕ್ ಅನ್ನ ಅಂದ್ರೆ ಜಾತಿ ಸಮೀಕರಣ ಆಯಾಯ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದೊಂದು ಪ್ಲಾನ್ ಮಾಡಿರ್ತಾರೆ. ನಿರಂಜನ್ ಹೇಳಿದಾಗಿ 4 ಜನರ ಹೆಸರು ಹೇಳಿದ್ರಲ್ಲ, ಅಲ್ಲೆಲ್ಲ ಆ ಈಕ್ವೇಷನ್ ವರ್ಕ್ ಆಗುತ್ತೆ. ನೀವು ಹೇಳಿದ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ನೋ. ಇಡೀ ದೇಶದ ಬಗ್ಗೆ ಎಲ್ಲ, ಕೇವಲ ರಾಜ್ಯದ ಸಂಬಂಧಪಟ್ಟಂತೆ ಲೋಕಸಭಾ ಕ್ಷೇತ್ರ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ. ಈಗ ನೋಡಿ, ಮಹಾರಾಷ್ಟ್ರ ಅಲ್ಲಿ ಫಾರ್ ಎಕ್ಸಾಂಪಲ್, ಈಗ ಮಹಾರಾಷ್ಟ್ರ ಅಲ್ಲಿ ಅದು ಸರ್ಕಾರ ಬಿದ್ದಾಗ ಏಕನಾಥ್ ಶಿಂಡೆನ ಮುಖ್ಯಮಂತ್ರಿ ಮಾಡಿದಾಗ ನಾನು ಅಲ್ಲಿದ್ದೆ. ನಾನು ನೋಡಿದೆ ಫಡ್ನವೀಸ್ ಅವ್ರ ಮುಖ ನೋಡಿದೆ. ಯಾವಾಗ ಅಜಿತ್ ಪವಾರ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದಾಗ NCPನ ಹೊಡೆದು ಫಸ್ಟು ಶಿವಸೇನನ್ನ ಹೊಡೆದು, ಅದಾದಮೇಲೆ NCPನ ಹೊಡೆದು ಫಸ್ಟು ಶಿವಸೇನಾ ಹೊಡೆದ್ರು, ಮುಖ್ಯಮಂತ್ರಿ ಮಾಡಿದ್ರು ಶಿಂಡೆ ಅವ್ರನ್ನ. ಆಮೇಲೆ NCP ಹೊಡೆದ್ರು, ಅಜಿತ್ ಪವಾರ್ನ ಡೆಪ್ಯೂಟಿ CM ಮಾಡಿದ್ರು. ಆಗ ನಾನು ಫಡ್ನವೀಸ್ ಏನಾಗುತ್ತಪ್ಪ, ಫಡ್ನವೀಸ್ ಅವ್ರಿಗೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಿದ್ರು ಅಲ್ವಾ. ಈಗ ಏನಾರು ಆಗಬಹುದಾ, ಅವ್ರನ್ನ ಕೇಂದ್ರಕ್ಕೆ ಎಳಿಬಹುದಾ? ಯಾಕಂದರೆ ಇವಾಗ ನೋಡಿ, ಫಡ್ನವೀಸ್ ಜಸ್ಟ್ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಇಂಗ್ಲೀಷಲ್ಲಿ ಅವರು ಜಸ್ಟ್ ರೀಜನಲ್ ಲೀಡರ್ ಅಲ್ಲ, ರೀಜನಲ್ ಲೀಡರ್ ಅಲ್ಲ. ಇವಾಗ ನೀವು ನ್ಯಾಷನಲ್ ಪಾಲಿಟಿಕ್ಸ್ ತಗೊಳ್ಳಿ, BJPಯಲ್ಲಿ ಮಧ್ಯಪ್ರದೇಶ ಸರ್ಕಾರ ಬಿದ್ದಾಗ, ಕರ್ನಾಟಕದಲ್ಲಿ ಸರ್ಕಾರ ಬಿದ್ದಾಗ ಎಲ್ಲಿ ಕರ್ಕೊಂಡು ಹೋದ್ರು MLAಗಳನ್ನ? ಜಾರಕಿಹೊಳಿ ಮಹಾರಾಷ್ಟ್ರ, ಮುಂಬೈಯಲ್ಲಿ. ಆವಾಗ ಯಾವ ಸರ್ಕಾರ ಇತ್ತು? ಫಡ್ನವೀಸ್. ಮಧ್ಯಪ್ರದೇಶ ಈಗಲೂ ನಿಮ್ಮ ಬಾಯಿ ಮಾತಿಗೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಘಟಾನುಘಟಿ ನಾಯಕರು, ರಮೇಶ್ ಜಾರಕಿಹೊಳಿ ಯಾವುದೇ ಕರ್ನಾಟಕದ ನಾಯಕರ ಮಾತನ್ನು ಕೇಳೋದಿಲ್ಲ. ಈಗಲೂ ಏನಾದರೂ ಕಿರಿಕಿರಿ ಆದ್ರೆ ದೇವೇಂದ್ರ ಫಡ್ನವೀಸ್ ಮುಖಾಂತರನೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಕರೆಕ್ಟ್. ಸೊ ಅದೇ ತರ ಇವಾಗ ಫಡ್ನವೀಸ್ ಅವರು ನ್ಯಾಷನಲ್ ಲೀಡರು. ಸೊ ನನಗನ್ಸುತ್ತೆ ಈಗ ಫಡ್ನವೀಸ್ ಅವ್ರನ್ನ ಕರ್ಕೊಂಡು ಹೋಗಬಹುದಾ, ಅದೊಂದು ಪ್ರಶ್ನೆ. ಓಕೆ, ಮಹಾರಾಷ್ಟ್ರ ಓಕೆ ಕವರ್ ಮಾಡಿದೆ. ರಾಜಸ್ಥಾನಲ್ಲಿ ಈಗ ವಸುಂಧರಾ ರಾಜೆ ಬಗ್ಗೆ ಏನು ಮಾಡೋದು ಅಂತ ಒಂದು ಪ್ರಶ್ನೆ ಇತ್ತು. ಅವರು ಮುಖ್ಯಮಂತ್ರಿ ಆಗಬೇಕಿತ್ತು ಅಂತ ಅವ್ರ ಆಸೆ ಇತ್ತು, ಬಟ್ ಆಗಲಿಲ್ಲ. ಈಗ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗಬಹುದು. ಶಿವರಾಜ್ ಸಿಂಗ್ ಚೌಹಾನ್ನ ಮುಖ್ಯಮಂತ್ರಿ ಮಾಡಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಆಬ್ವಿಯಸ್ಲಿ ಅದಾಗಲಿಲ್ಲ. ಅವ್ರನ್ನ ಕೇಂದ್ರಕ್ಕೆ ಎಳಿಬಹುದಾ, ಆಗಬಹುದು? ಇವೆಲ್ಲ ಪ್ರಶ್ನೆಗಳು ಡೆಫಿನೆಟ್ಲಿ. ಯಾಕಂದ್ರೆ ವಸುಂಧರಾ ರಾಜೆ ಇರ್ಬೋದು ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಪಕ್ಷದ ಶಿಸ್ತಿನ ಸಿಪಾಯಿ ಒಪ್ಕೊಂಡ್ರು, ಮುಖ್ಯಮಂತ್ರಿ ಆಗಲಿಲ್ಲ, ಮತ್ತೊಬ್ಬರಿಗೆ ಬಿಟ್ಕೊಟ್ರು. ಆದರೆ ಅವರ ಒಂದು ಫಾಲೋವರ್ಸ್ ಅಂತ ಇರ್ತಾರಲ್ಲ, ಹೌದು, ಅವ್ರಿಗೊಂದು ನೋವು ಇರುತ್ತಲ್ವಾ.
ಯಾಕಂದರೆ ಇಷ್ಟೆಲ್ಲ ಮಾಡಿನೂ BJP ಕೊಡಲಿಲ್ಲ ಅಂತ ಹೇಳುವಾಗ ಆ ವೋಟ್ ಹೋಗ್ಬಿಟ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀವೇನು 4-5 ಸೀಟ್ ಹೋಗಬೇಕಾಗಿಲ್ಲ, 2 to 3% ವೋಟ್ ಮೇಲೆ ಕೆಳಗೆ ಆದರೂ ಕೂಡ ಆಟ ಚೇಂಜು. ಆಮೇಲೆ ಇದರ ಲಾಭ ನಷ್ಟದ ಒಂದು ನೋಡೋದಾದ್ರೆ ಒಂದು ವೇಳೆ ಅಂದರೆ ಈಗ ಈ ನಿರ್ಧಾರ ಆಗಿರುವಂಥದ್ದು ಮುಂದೆ ಏನು ಬೇಕಾದ್ರೂ ಕೂಡ ಅದನ್ನು ಬದಲಾವಣೆ ಆಗ್ಬೋದು, ಆಗದೇನೆ ಇರ್ಬೋದು. ಕುಮಾರಸ್ವಾಮಿ ಕೇಂದ್ರ ಸಚಿವರಾದರೆ ಇಲ್ಲಿ ಒಂದಷ್ಟು ತಂತ್ರ ನೀಡ್ತಾ ಇದೆ, ಅಂದರೆ JDS MLAಗಳನ್ನ BJP ಸೆಳೆಯುವಂಥದ್ದು. ಇಲ್ಲ, ಕೇವಲ ಸಚಿವರಾದರೆ ಏನೂ ಆಗೋದಿಲ್ಲ. ನೀವು ಏನಾದರೂ ಆ ಸಚಿವಗಿರಿ ಆದ ನಂತರ ನಿಮ್ಗೆ ನೆನಪಿರಿ 2013ರಲ್ಲಿ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಆದ ಫಸ್ಟ್ ಪತ್ರಿಕಾಗೋಷ್ಠಿ ನೀವು ಕವರ್ ಮಾಡಿದಿರಿ, ನಾನು ಕವರ್ ಮಾಡಿದ್ದೀನಿ. ಒಬ್ಬರೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಈ ನಮಗೇನು ದೊಡ್ಡ ವಿಚಾರ ಅನಿಸಲಿಲ್ಲ. ಬಟ್ ಬಂದರು, ವಿಧಾನಸೌಧದಲ್ಲಿ ಕೂತ್ಕೊಂಡ್ರು, ಒಂದು ಅನೌನ್ಸ್ ಮಾಡಿಬಿಟ್ರು, ಇವತ್ತರಿಂದ 10 kg ಅಕ್ಕಿ ಫ್ರೀ, ಈ ಸಾಲ ಮನ್ನಾ, ಆ ಸಾಲ ಮನ್ನಾ. ನೀವು ಕುಮಾರಸ್ವಾಮಿ ಅವರು ಮುಖ್ಯ ಸಚಿವ ಸ್ಥಾನಕ್ಕೆ ಸೇರ್ಪಡೆ ಆದ್ರಂತೆ ತಂದುಬಿಟ್ಟು ಕರ್ನಾಟಕಕ್ಕೆ ಏನಾದರೂ ನೀವು ದೊಡ್ಡದಾದರೂ ಏನಾದರೂ ಗಿಫ್ಟ್ ಕೊಡ್ತೀರಾ, ಆ ಮೂಲಕ ಏನಾದರೂ ಮಾಡ್ತೀರಾ? ಹಾಗಿದ್ರೆ ಏನಾದರೂ ಆಟ ನೋಡ್ಬೋದು. ಸ್ಪೆಕ್ಯುಲೇಟ್ ಮಾಡೋಣ. ಓಕೆ ಶೆಟ್ಟಿ ಅವರೇ, ಸ್ಪೆಕ್ಯುಲೇಷನ್ ಅಂದ್ರೆ ಸಾಧ್ಯತೆ ಅಂದ್ರೆ ರಾಜಕೀಯದಲ್ಲಿ ಎಲ್ಲ ಸಾಧ್ಯತೆಗಳೇ ಅಲ್ವಾ? ಇವಾಗ ನೋಡಿ, ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರೆ, ಈಗ ಕೃಷಿ ಖಾತೆ ಬಗ್ಗೆ ಮಾತಾಡಿದ್ರೆ ಯೋಚನೆ ಮಾಡಿ, ಅಕಸ್ಮಾತ್ ಅವ್ರನ್ನ ನಾಳೆ ಯೂನಿಯನ್ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಾಗ ಅಗ್ರಿಕಲ್ಚರ್ ಮಿನಿಸ್ಟರ್ ಅಂತ ಆಯ್ಕೆ ಆದರೆ ಲಾಭ ಏನು, ಕರ್ನಾಟಕಕ್ಕೆ ಏನು ಮಾಡಬಹುದು? ವಿಜಯ್, ಖಂಡಿತವಾಗ್ಲು ಈಗ ಒಂದು ಆ ರೀತಿ ಒಂದು ಆಲೋಚನೆ ಅಥವಾ ಆ ರೀತಿ ಒಂದು ನಿರ್ಧಾರನ ಸಾಧ್ಯತೆ ನೋಡೋದಾದ್ರೆ, ಈಗ ಕೇಂದ್ರಕ್ಕೆ ಬರಬೇಕಾದಂಥ ಒಂದಷ್ಟು ಅಂದರೆ ಪದೇ ಕೂಡ ಬರ ಪರಿಹಾರ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದಿಂದ ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಈಗ ಮುಂದಿನ ವಾರ, ಇದೇ ವಾರದಲ್ಲಿ ಆದರೆ ಕೂಡ ಅದು ಅನೌನ್ಸ್ ಮಾಡೋಂಥದ್ದು ದೊಡ್ಡ ವಿಚಾರ ಅಲ್ಲ. ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಥವಾ ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಕೂಡ ಕೊಟ್ಟಂಥ ಮೆಮೊರಂಡಮ್ಗೆ ಅವರು ಪರಿಹಾರ ಸಂಬಂಧಪಟ್ಟಂತೆ ಏನಾದರೂ ಕೂಡ ಅನೌನ್ಸ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಹೇಳ್ದಂಗೆ ರಾಜ್ಯ ಜನತೆಗೆ ನಿರಂಜನ್ ಮತ್ತು ನೀವು ಹೇಳ್ತಿರೋ ಪ್ರಕಾರ ಏನಂತಂದ್ರೆ, ಒಂದು ವೇಳೆ ರಾಜ್ಯ ಸರ್ಕಾರ ಇವತ್ತಲ್ಲ ನಾಳೆ ಅದನ್ನು ಬಿಡುಗಡೆ ಮಾಡಲೇಬೇಕು, ಕಂತಲ್ಲಿ ಬಿಡುಗಡೆ ಮಾಡ್ತಾರೋ ಮತ್ತೊಂದು ಬೇರೆ. ರಾಜ್ಯ ಸರ್ಕಾರಕ್ಕೆ ಅಥವಾ ಸಿದ್ದರಾಮಯ್ಯನವರಿಗೆ ಅಥವಾ DK ಶಿವಕುಮಾರ್ಗೆ ಅದರ ಕ್ರೆಡಿಟ್ ಅನ್ನು ಕೊಡೋದಕ್ಕಿಂತ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ನೋಡಿ, ನಾನು ಕೃಷಿ ಮಂತ್ರಿ ಆಗಿದ್ದೀನಿ, ನಾನು ಹೋಗ್ತೀನಿ ಬರ ಪರಿಹಾರ ತರ್ತೀನಿ ಅಂತಂದ್ಬಿಟ್ಟು ಅವರೇನಾದರೂ ಇಷ್ಟು ಬರ ಪರಿಹಾರ ಘೋಷಣೆ ಆಗಿದೆ ರಾಜ್ಯಕ್ಕೆ, ನಾನು ಮಾಡಿಸಿದೆ ಅಂತ ಏನಾದರೂ ಆಮೇಲೆ BJPಗೆ ಹೇಳ್ಕೊಡ್ಬೇಕು, ಅದನ್ನು ಯಾವ ರೀತಿ ಕನ್ವೆ ಮಾಡಬೇಕು ಅಂತೇಳಿ, ಹಂಗಾಗ್ಬಿಟ್ರೆ ಏನಾಗ್ಬೋದು ಅಂತ. ಖಂಡಿತವಾಗ್ಲು ಅದೊಂದು ರೀತಿಯಲ್ಲಿ ಒಂದು ಸಂದೇಶ ಹೋಗುತ್ತೆ. ಜೊತೆಗೆ ಕಾರ್ಯಕರ್ತರಿಂದ ಹಿಡಿದು ಜನಸಾಮಾನ್ಯರಲ್ಲಿ ಏನು ಚರ್ಚೆ ವಿಚಾರ ಬೇರೆ ರೀತಿ ಹೋಗುತ್ತೆ. ಮತ್ತು ನೀವು ಏನೇ ಹೇಳಿದ್ರು ಕೂಡ ಕುಮಾರಸ್ವಾಮಿ ಕೇಂದ್ರ ಸಚಿವರಂದ್ರೆ ಅದು ಒಂದು ರೀತಿಯಲ್ಲಿ ರಾಜಕೀಯ ನಡೆಯನ್ನು ಕೂಡ ಕೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ಕೂಡ ಅನುಸರಿಸಬಹುದು.